ಬೀದಿ ನಾಯಿಗಳ ವಿಚಾರದಲ್ಲಿ ಬಿಬಿಎಂಪಿ ದಿನಕ್ಕೊಂದು ನಿಯಮಗಳನ್ನು ತರ್ತಾ ಇದೆ. ಇನ್ನು ಮುಂದೆ ಬೀದಿ ನಾಯಿಗಳಿಗೆ ಎಲ್ಲೆಂದರಲ್ಲಿ ಆಹಾರ ಹಾಕುವಂತಿಲ್ಲ. ಬೀದಿ ನಾಯಿಗಳ ವಿಚಾರದಲ್ಲಿ ಬಿಬಿಎಂಪಿಯಿಂದ ದಿನಕ್ಕೊಂದು ನಿಯಮಗಳು ಬರ್ತಾ ಇದೆ. ಇನ್ನು ಮುಂದೆ ಬೀದಿ ನಾಯಿಗಳಿಗೆ ಎಲ್ಲೆಂದರಲ್ಲಿ ಆಹಾರ ಹಾಕುವಂತಿಲ್ಲ. ನಿಗದಿತ ಸ್ಥಳದಲ್ಲಿ ಬೀದಿ ನಾಯಿಗಳಿಗೆ ಊಟ ಹಾಕಬೇಕು. ನಾಯಿಗಳಲ್ಲಿ ಎಲ್ಲೆಂದರಲ್ಲಿ ಊಟ ಹಾಕುವುದು ನಿಷೇಧಿಸಿದ ಬಿಬಿಎಂಪಿ. ಸುಪ್ರೀಂ ಕೋರ್ಟ್ ತೀರ್ಪು ಆಧರಿಸಿ ಕ್ರಮ ಕೈಗೊಂಡ ಪಾಲಿಕೆ 50,000ಕ್ಕೂ ಹೆಚ್ಚು ಜಾಗದಲ್ಲಿ ಊಟ ನೀಡಲು ಸ್ಥಳ ವ್ಯವಸ್ಥೆಯನ್ನು ಮಾಡಬೇಕು. ಪಾಲಿಕೆ ನಿಗದಿಪಡಿಸಿದ ಸ್ಥಳದಲ್ಲೇ ಊಟ ಹಾಕೋದಕ್ಕೂ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲೆಂದರಲ್ಲಿ ಊಟ ಹಾಕಿ ಜನರಿಗೆ ತೊಂದರೆ ಆದರೆ ಹಾಕಿದವರೇ ಹೊಣೆ ಹಾಕ್ತಾರೆ. ನನಗೆ ನಾಯಿ ಕಂಡ್ರೆ ಪ್ರೀತಿ, ನಾವು ಮನೆಯಲ್ಲಿ ಇಡ್ಲಿ ಮಾಡಿದ್ರೆ 2 ಇಡ್ಲಿ ನಮ್ಮ ಮಕ್ಕಳಿಗೆ ಕೊಟ್ಟು 1 ಇಡ್ಲಿ ನಾಯಿ ಕೊಡಬೇಕು ಅನ್ನೋ ಸಂಪ್ರದಾಯ ಇದೆಲ್ಲ ನಡೆಯಲ್ಲ. ನಿಮ್ಮ ನಾಯಿ ಪ್ರೀತಿ, ಬೀದಿ ನಾಯಿ ಮೇಲಿರೋ ಅಕ್ಕರೆ ಬಿಬಿಎಂಪಿ ಹೇಳುತ್ತೆ, ಇಲ್ಲಿ ಅನ್ನ ಹಾಕಿ ಅಂತ ಹೇಳಿದ್ರೆ ಅಲ್ಲೇ ಹಾಕಬೇಕು. ಏನು 3-4 ಟಿಫಿನ್ ತರದು ನೋಡಬೇಕು, ಪಾರ್ಕ್ ಎದುರುಗಡೆ ಅಂತನೂ ಇಲ್ಲ. ತಿನ್ನೋ ಆಹಾರನ ನೆಲಕ್ಕೆ ಹಾಕಿ ನಾಯಿಗಳು ಅರ್ಧಕ್ಕರ್ಧ ತಿಂದು ಅದ್ರ ಮೇಲೆ ಜಾಗಿಂಗ್ ಬರೋರೆಲ್ಲ ನಡ್ಕೊಂಡು ಹೋಗಬೇಕು. ಕೇಳೋದಕ್ಕೂ ಆದರೆ ನನಗೆ ನಾಯಿ ಮೇಲೆ ಪ್ರೀತಿ ಅಂತ ಹೇಳೋದು, ಅದು ಹೆಮ್ಮೆಯಿಂದ ಹೇಳ್ಕೊಳ್ಳೋದು. ಅದು ನಾಯಿ ಮೇಲೆ ಪ್ರೀತಿ ಮಾತ್ರ ಅಲ್ಲ, ಅನಾಗರಿಕತೆ. ತಿನ್ನೋ ಆಹಾರನ ಎಲ್ಲಿ ಚೆಲ್ಕೊಂಡು ನಾಗರಿಕರು ಓಡಾಡೋ ಪ್ರದೇಶದಲ್ಲೆಲ್ಲ ಇಡ್ಲಿ ಗಟ್ಟಿ ಚಟ್ನಿ ಎಲ್ಲ ಬಿದ್ದಿರ್ತವೆ. ಸೊ ಇದೊಂದು ಸಿಸ್ಟಮ್ ಅಲ್ಲ. ಸೊ ಪಾಲಿಕೆ ಈಗ ನಿಶ್ಚಯಿಸುತ್ತೆ ಒಂದಷ್ಟು ಜಾಗಗಳನ್ನು. ಜೊತೆಗೆ ಇದರಲ್ಲಿ ಆಗುವಂಥ ಅಪಾಯಗಳೇನು ಗೊತ್ತಾ? ನಾಯಿಗಳು ತಿಂತಾ ಇರ್ತವೆ, ಮಕ್ಕಳು ಮರಿ ನಡ್ಕೊಂಡು ಅಲ್ಲಿಂದನೇ ಬರ್ತಾ ಇರುತ್ತೆ. ಈ ನಾಯಿಗಳಿಗೊಂದು ಗುಣ ಇದೆ, ಅದು ತಿನ್ನುವ ಆಹಾರದ ಪಕ್ಕ ಇರುವೆ ಬಂದರೂ ಕೂಡ ಸಹಿಸ್ಕೊಳ್ಳಲ್ಲ ಈ ನಾಯಿಗಳು. ಅದಕ್ಕೆ ಗೊತ್ತಾ ಇದು ನವಜಾತ ಶಿಶು ಅಂತ, ಅಥವಾ ಅದಕ್ಕೆ ಗೊತ್ತಾ ಇದು ಸಣ್ಣ ಮಕ್ಕಳು ಅಂತ. ಮಕ್ಕಳು ಅಡ್ಡ ಬಂದರು ಅನ್ನೋ ಕಾರಣಕ್ಕೋಸ್ಕರ ತಿನ್ನೋ ನಾಯಿ ಕಚ್ಚೋದಕ್ಕೆ ಹೋಗುತ್ತೆ. ಇವೆಲ್ಲವೂ ಕೂಡ ಇದ್ದಾವೆ. ನಾವು ಹೇಳ್ಕೋಬೋದು ನಮಗೆ ನಾಯಿ ಮೇಲೆ ಪ್ರೀತಿ, ನಾಯಿ ಮೇಲೆ ಅಕ್ಕರೆ ಅಂತ. ನಾಯಿನ ಸಾಕೋದಕ್ಕೋಸ್ಕರ ಮಕ್ಕಳು ಮರಿಗೆ ತೊಂದರೆ ಕೊಡೋಕ್ಕೆ ಆಗುತ್ತೇನ್ರಿ? ಸೊ ಈಗ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಬಿಬಿಎಂಪಿಯು ಕೂಡ ಒಂದಷ್ಟು ನಿಯಮಗಳನ್ನು ತರ್ತಾ ಇದೆ. ನಿಗದಿತ ಸ್ಥಳದಲ್ಲಿ ಬೀದಿ ನಾಯಿಗಳಿಗೊಂದು ಒಂದು ಏನು ಹೇಳ್ತಾರೆ, ಒಂದು ಶೆಡ್ ರೂಪದಲ್ಲಿ ಮಾಡ್ತಾರೆ. ಆ ಶೆಡ್ ಉದಾಹರಣೆ ಹೇಳ್ತಾ ಇರೋದು, ಅಲ್ಲಿ ನೀವು ಆಹಾರ ಕೊಡುವವರಾಗಿದ್ದರೆ, ನೀವು ಉದಾರ ದಾನಿಗಳಾಗಿದ್ದರೆ ಅಲ್ಲಿ ಬಂದು ನಿಂತ್ಕೋಬೇಕು. ನಿಂತ್ಕೊಂಡು ಅಲ್ಲಿ ಅನ್ನ ಹಾಕಬೇಕು. 1-2-3 ದಿನ ಈ ನಾಯಿಗಳಿಗೆ ಸೆಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಮಗೆ ತಿನ್ನೋ ಆಹಾರ ಅಲ್ಲಲ್ಲಿ ಸಿಗ್ತಾ ಇತ್ತು, ಈಗ ಎಲ್ಲೋ ಒಂದು ಕಡೆ ಸಿಗ್ತಾ ಇದೆಯಂತೆ. ಸೊ ಅವರ ಮನಸ್ಥಿತಿಗೆ ಅರ್ಥ ಆಗೋವರೆಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದಾದ ನಂತರ ಕ್ರಮೇಣ ನಾಯಿಗಳು ಕೂಡ ನೀವು ಹಾಕೋ ಜಾಗಕ್ಕೆ ಬಂದು ತಿನ್ಕೊಂಡು ಹೋಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.